ನಮಸ್ಕಾರ. ಕುಟುಂಬ ಯೋಜನೆಯ ಮೂಲಕ ಗರ್ಭಿಣಿಯ ಸರ್ವೆಯನ್ನು ಹೇಗೆ ಮಾಡುವುದೆಂದು ಈ ವಿಡಿಯೋದಲ್ಲಿ ನೋಡೋಣ. ಮುಖಪುಟದಲ್ಲಿ ಕೆಳಗೆ ಕಾಣುವ ಕಾರ್ಯಕ್ರಮದ ಮೇಲೆ ಕ್ಲಿಕ್ ಮಾಡಿದರೆ ಕುಟುಂಬ ಯೋಜನೆಯ ಮಾಡ್ಯೂಲ್ ತೆರೆಯುತ್ತದೆ. ಅದರ ಮೇಲೆ ಒತ್ತಿ ನಂತರ ಸಮೀಕ್ಷೆ ಮೇಲೆ ಒತ್ತಿದರೆ ಕೆಳಗೆ ನೋಂದಾಯಿತ ಅರ್ಹ ದಂಪತಿಗಳ ಸಂಖ್ಯೆ ಕಾಣಿಸುತ್ತದೆ. ಅವರ ಮೇಲೆ ಕ್ಲಿಕ್ ಮಾಡಿದರೆ ಅರ್ಹ ದಂಪತಿಗಳ ಲಿಸ್ಟ್ ತೆರೆಯುತ್ತದೆ. ಅವರ ಮೇಲೆ ಒತ್ತಿದಾಗ ಮೊದಲ FP ಅನುಸರಣೆ ಪ್ರಾರಂಭಿಸಿ ಎಂದು ಕಾಣಿಸುತ್ತದೆ. ಅವರ ಮೇಲೆ ಒತ್ತಿದರೆ ಈ ಮಹಿಳೆ ಪ್ರಸ್ತುತ ಗರ್ಭಿಣಿಯಾಗಿದ್ದರೆ ಹೌದು ಎಂಬುದರ ಮೇಲೆ ಒತ್ತಿ ಕೆಳಗೆ ಕಾಣುವ ಮುಂದೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ರಸ್ತುತದೊಂದಿಗೆ ಒಟ್ಟು ಗರ್ಭಧಾರಣೆಯ ಸಂಖ್ಯೆ ಇಲ್ಲಿ ಕಾಣುತ್ತದೆ. ಅದರ ಮೇಲೆ ಒತ್ತಿದರೆ ಕೊನೆಯ ಋತುಚಕ್ರದ ದಿನಾಂಕವನ್ನು ಇಲ್ಲಿ ನಮೂದಿಸಬೇಕು. ಮಹಿಳೆ ಗರ್ಭವತಿಯಾಗಿ ಎಷ್ಟು ವಾರಗಳು ಮತ್ತು EDD ತಿಳಿಯುತ್ತದೆ. ನಂತರ ಇಲ್ಲಿ ಗರ್ಭಧಾರಣೆಯನ್ನು ಯಾವ ಉಪಕರಣದಿಂದ ಪರೀಕ್ಷೆ ಮಾಡಿದ್ದೀರಿ ಎಂದು 4 ಆಪ್ಷನ್ ಕಾಣುತ್ತದೆ. ಅದರಲ್ಲಿ ಯಾವುದಾದರೊಂದು ಸೆಲೆಕ್ಟ್ ಮಾಡಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿದರೆ ಗರ್ಭಧಾರಣೆ ಯಶಸ್ವಿಯಾಗಿ ಗುರುತಿಸಲಾಗಿದೆ ಎಂದು ಪಾಪಪ್ ಬರುತ್ತದೆ. ಸರಿ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.